ಎರಡು ಒಂದು ಟೈಮ್ದು ಹಾದಾಡಿದ್ದು ರೀ. ಇದು ಅದು ಹಾದಾಡಿ ತಡ್ರಿ ತೋರಿಸ್ನ. ಇಲ್ಲಿ ಐತಲ್ರಿ ಈಚೆ ಕಡೆ ಕೋಡ. ಇದು ಹೊಸ ಕೋಡ್ರಿ. ಇದು ಮ್ಯಾಗಿನ ಕೊಂಬ ಕಿತ್ತಿತ್ತು ರೀ. ಅಲ್ಲಿ ಐತೆ ನೋಡ್ರಿ. ಎಲ್ಲ ಕಿತ್ತಿದ್ದ ಐತಿ ಅದನ್ನು. ಇವತ್ತು ಊರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ. ಸೊ ಧಾರವಾಡಿಂದ ಬೆಳಿಗ್ಗೆಗೆ 140-45 ಕಿಲೋಮೀಟ್ರ್ ಸಮಥಿಂಗ್ ಆಕತಿ. ಸೊ ಅದಕ್ಕೆ ರೈಡ್ ಮಾಡ್ಕೊತ ಹೋಗ್ಬೇಕು. ನಡ್ಬರ್ಕ ಒಂದು ಕಡೆ ಅಷ್ಟೇ ನಾಷ್ಟ ಬೇಕಾಗ್ತೈತಿ, ಇಲ್ಲಾಂದ್ರೆ ಸೀದಾ ಬೆಳಿಗ್ಗೆ. ಓಕೆ, ಲೆಟ್ಸ್ ಗೋ. ಧಾರವಾಡದಾಗ ನಿನ್ನೆ ಮಸ್ತ್ ಮಳೆ ಆಗೈತಿ. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ದು ಚಲೋ ಆಯ್ತು. ಸ್ವಲ್ಪ ಆರ್ತತ್ನೆಲ್ಲ ಅದು. ಇಲ್ಲ ಯಾಕಂದ್ರೆ ಎಲ್ಲ ಅರಿವಿ ಎಲ್ಲ ಸಿಡಿದು ಬಿಡ್ತೈತೆ ಅಷ್ಟು ಆಡಿ. ಧಾರವಾಡ ಭೀ ಯಾವತ್ತೂ ಹಿಂಗೆ ಇರ್ತೈತಿ. ನಾ ಬಂದಿಲ್ಲಿ 6 ತಿಂಗಳಾಯ್ತು. ಸೊ ನಂಗೆ ಇಲ್ಲಿ ವೆದರ್ ಮಾರ್ಕೆಟ್ ಇಷ್ಟ. ಅಷ್ಟು ಮಜಾ ಬರ್ತೈತಿ ಇಲ್ಲಿ ವೆದರ್ದಾಗ ಸೈಕ್ಲಿಂಗ್ ಮಾಡ್ಬೇಕಂದ್ರೆ. ಇವಾಗ ಮುಂಜಾನೆ ಜಲ್ದಿ ಬಂದ್ರೆ ಕರೆಂಟಿನ ಬಂದಿರಿ ನೋಡ್ರಿ. ನಾವು ಈ ಬ್ಯಾಸ್ಗೆ ಸಂಬಂಧ ಎಷ್ಟು ಕರೆಂಟ್ ಕಾಡ್ತಾವಲ್ಲ, ನಾವು ಭಾಳ ಕಾಡ್ತಾವ್ರಿಪ್ಪ. ದಿವ್ಸಕ್ಕೆ ಒಂದು ಅರ್ಧ ಎಕರೆನೂ ವಜೆ ಆಗ್ಬಿಟ್ಟೈತಿ. ಕ್ರೇಜಿ ಅಲ್ಲ. ಸೊ ಈಗ ಬಂದು ನೋಡ್ರಿ, ಈಗ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಸಣ್ಣ ನೀರು ಬೀಳತ್ತವ್ರಿ. ಸೊ ಇಲ್ಲಿ ನಮ್ದು ನೀರಷ್ಟು ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಕರೆಂಟ್ ಬಂದು. ಸೊ ಇದಕ್ಕೆ ನೀರು ಒಣಸ್ಕೊತೀನಿ ನಾನು. ಅಲ್ಲಿ ಮಟ್ಟ ಶ್ರೀಶೈಲಿಂದ ವ್ಲಾಗ್ಸ್ ನೋಡ್ರಿ. ಅಂದರೆ ಇಲ್ಲೇನೂ ಇಲ್ಲರಿ, ಹೊಲ್ದಾಗ ನೀರು ಹಸು ಆಡ್ಬಿಟ್ರೆ ಏನೋ ತೋರಿಸೋದಿಲ್ಲ ಇಲ್ಲಿ. ಸೊ ಸ್ವಲ್ಪ ಶ್ರೀಶೈಲಿಂದ ನೋಡ್ಕೊಂಬರ್ರಿ. ಭಾಳ ನಾವು ಸಿಗುವ. ಈ ಸೈಡು ಹೊಳಿ, ನಡಬರಕ್ಕೆ ನಾವು ಅಲ್ಲಿ ಟ್ಯಾಕ್ಟ್ರ, ಇಲ್ಲಿ ಟ್ಯಾಕ್ಟ್ರ, ಇಲ್ಲಿ ಅಲ್ಲೊಂದು ಹೊಡಿ ಆಗ್ತೈತಿ ಇಲ್ಲ. ಸೊ ಇದು ಇವತ್ತು ಹಬ್ಬ ಐತ್ಲ, ಒಂದು ತಿರು ಹೊಡೆದ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಜಸ್ಟ್ ಈಗ ನವಲ್ಗೊಂದು ರೀಚ್ ಆದೆ. ಸೊ ನರಗುಂದಕ್ಕೆ ಹೋಗಿ ನಾಷ್ಟ ಮಾಡೋದು. ಲಾಸ್ಟ್ ಟೈಮ್ ನಾಷ್ಟ ಮಾಡ್ಕೊಂಡು ಈಗ 70 ಕಿಲೋಮೀಟ್ರ್ ರೀಚ್ ಆಯ್ತು. ಸೊ 69, ಇನ್ನೊಂದು 600 ಮೀಟ್ರ್ ಐತಿ. ನಾನು ನರಗುಂದಕ್ಕೆ ರೀಚ್ ಆದೆ ಈಗ ಜಸ್ಟ್. ಧಾರವಾಡ ಟು ನರಗುಂದ. ಸೊ ಇನ್ನು ಮತ್ತೆ ನರಗುಂದ ಟು ಬಿಳಿಗಿರಿ ಹೋಗ್ಬೇಕು. ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ಕಾಕ ಏನಂದ್ರೆ ಕಾಕನೂ ಬರ್ತಾರೆ, ನಾನು ಬರ್ತೀನಿ, ಇಬ್ಬರು ಕಡೆ ಹೋಗೋಣ ಅಂತಂದ್ರೆ ಅದಕ್ಕೆ ಇಲ್ಲಿ ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ ಬೇಗಿ ಒಂದು ಹಾಲು ಒಂದು ಮೊಸರು. ಅವ್ನು ಕರೆಂಟ್ ಸಂಬಂಧ ಸಾಕಾಗ್ಬಿಟ್ಟೈತೆ ನೋಡ್ರಿ. ಈಗ ನೀರು ಚೆಲಾಗೈತಿ. ಈಗ ಬಂದು ಒಣ ನೆಲಕತ್ತೈತಿ ರೀ. ಅಗಳಿಗೆ ಮತ್ತೆ ಬಂದಾಗೈತಿ ರೀ ಅಲ್ಲಿ ನೀರು. ನಾವು ಹಿಂಗಾರಿ ಏನು ನೀರು ಹಸ್ಬೇಕತ್ರಿ. ಆಳಗೆಟ್ಟು ಬರೋದಾಗೈತಿ. ಅವನು ಒಂದಿಟ್ಟು ನೀರು ಉಣ್ಣಲ್ದು ಏನಿಲ್ಲ. ನೋಡೋಣ ಬರ್ರಿ ಮತ್ತೇನಾಗೈತಿ ನೋಡೋಣ ಲೈನಿಗೆ. ಸೊ ಕರೆಂಟ್ ನಂತರ ಬರೋಲ್ಲ ರೀ. ಅದಕ್ಕೆ ಸುಮ್ಮನೆ ಆಚೆ ಕಡೆ ಹೊಲಕ್ಕೆ ಹೋಗಿ ಹೋಗ್ತಿದ್ದಾಗ ನೋಡ್ಬೇಕು. ಬರ್ರಿ ಇಲ್ಲೊಂದಿಟ್ಟು ಬಾಟಿ ಕೆತ್ತಾರಪ್ಪಾರ, ಅದನ್ನ ತೊಗೊಂಡು ಸೊ ಹಾಯ್. ಈಗ ನೋಡತ್ತಂದ್ರೆ ರೀ, ದಿವಸ ನಾವು ಆಕಳ ಹಾಲು ಕುರುಮರಿಗೆ ಹಾಕ್ತೀವಿ. ಯಾಕಂದ್ರೆ ಒಂದಿವ್ಸ ಕುರಿಗಳು ಉಂಡು ಮಾಡಿರ್ತಾವೆ ರೀ. ಅಂದ್ರೆ
ಹೆಂಗೆ ಮಕ್ಳಿಗೆ ಅಂದ್ರೆ ಮರಿಗಳಿಗೆ ಹಾಕಿ ಕುಡಿಸ್ತಿರಂಗಿಲ್ಲ, ಒಟ್ಟು ಹಿಡ್ದಾಗ ಕುಡಿಸೋದಾಗಿರ್ತೈತಿ. ಒಂದೊಂದು ಏನು ಮಾಡಿರ್ತಾವ ಹಾಲು ಜಲ್ದಿ ಗಪ್ ಮಾಡಿಬಿಡ್ತಾವೆ, ಹಿಂಗಾಗಿ ಮರಿ ಬೆಳೆಯಂಗಿಲ್ಲ. ಬೆಳೆ ಸಂಬಂಧ ನಾವು ಏನು ಮಾಡ್ತೀವಿ, ಹಿಂಗೆ ಒಂದು ಆಕಳು ಐತ್ರಿ, ಅದ್ರ ಸಂಬಂಧ ಆಕಳ ಹಾಲು ಅವಕ್ಕೆ ನಿಪ್ಪಲ್ದ ಹಾಕ್ತೀವಿ. 1 2 ಬಾಟ್ಲಿ ಹೊಡಿಸ್ತೀವಿ ಒಂದೊಂದು ಮರಿಗಳಿಗೆ. ಸೊ ಅಷ್ಟಾರ ಮತ್ತು ಜಲ್ದಿ ಬೆಳೆದವ್ರಿ ಮರಿಗಳು, ಅದ್ರ ಸಂಬಂಧ ಬರ್ರಿ ತೋರಿಸ್ತೀನಿ ಹೆಂಗಂತ. ಈಗ ಜಸ್ಟ್ ಪ್ರೋಟೀನ್ ಕೊಡುತ್ತೆ, ವ್ಯೂ ನೋಡ್ರಿ ಹೆಂಗೈತಿ, ಮಸ್ತ್ ಐತ್ಲ. ಸೊ ಇದು ನರಗುಂದ ಬೆಟ್ಟ. ಜಸ್ಟ್ ಸ್ಮೂತಿ ಮಾಡ್ಕೊಂತೀವಿ, ಸ್ಮೂತಿ ಕೊಡೋದು ಈಗ ನಾಷ್ಟ ಎಂತ ಮಾಡ್ಕೋಬೇಕು. ಸೊ ನಾಷ್ಟ ಮಾಡ್ಕೊಂಡು ನೋಡ್ಬೇಕು ಎಷ್ಟೊತ್ತಿಗೆ ಹೋಗೋದಾಗತ್ತೆ, ರೆಡಿಯಾಗಿ ಹೋಗೋದು. ಸೊ ಈಗ ಕುರಿಗೆಲ್ಲ ಒಳಗೆ ಹಾಕೋದಾದ್ರೆ ಈಗ ಏನು ಮಾಡ್ಬೇಕಂದ್ರೆ ಅಲ್ಲಿ ಮಣಿಕೇರಿ ಹೊಲಕ್ಕೆ ಒಂದು ಏರ್ವಾಲ್ ಕುಂಡ್ರಿಸ್ಬೇಕು. ಅಂದ್ರೆ ಅದು ಹಗಲೇ ಮುಗಲೇ ಲೀಕೇಜ್ ಆಗ್ತಿರಿ. ಸೊ ಅದ್ರ ಸಂಬಂಧ ಒಂದು ಏರ್ವಾಲ್ ಕುಂಡಿಸಿದ್ವಿ ಅಂದ್ರೆ ಏರೆಲ್ಲ ಹೋತಂದ್ರೆ ಸ್ವಲ್ಪ ಲೀಕೇಜ್ ಆಗೋದು ಕಡಿಮೆ ಆಗತ್ತಲ್ಲ. ಸೊ ಅದ್ರ ಸಂಬಂಧ ಒಂದು ಏರ್ವಾಲ್ ತೊಗೊಂಡು ಮಣಿಕೇರಿ ಹೊಲಕ್ಕೆ ಹೋಗಿ ನೀರು ಚಲೋ ಮಾಡ್ಕೊಂಡು ಬರ್ಬೇಕು. ಸೊ ಬರ್ರಿ ಯಾವ ಏರ್ವಾಲ್ ತೊಗೋತೀನಿ, ಏನು ತೊಗೋತೀನಿ ಅಂತ ತೋರಿಸ್ತೀನಿ. ಸರ್ಕಲ್ ಇರ್ತಲ್ಲಿ ಹಿಂಗೆ ತಿರುಗುದ. ಸೊ ಇಲ್ಲೇ ನೋಡ್ರಿ ನಿನ್ನ ಲೀಕೇಜ್ ಆಗಿತ್ತು, ಅದಕ್ಕೆ ಏರ್ವಾಲ್ ಕುಂಡ್ಸಿ ನೀರು ಯಪ್ಪ ಸೊರಾಕತ್ಲಿ ಮಧ್ಯೆ. ಏನು ಸ್ಟಾರ್ಟಿಂಗ್ ಔಟ್ ಮಾಡುತ್ತೆ ನೋಡಿ ಸರಿ. ಏರ್ವಾಲ್ ಅಲ್ಲೋ ಮರೆ ಇರೋಲ್ಲ ತಗ. ಸೊ ನಮ್ಮಂತ್ರ ಕೆಲಸ ಮುಗಿತ್ರಿ, ಬಟ್ ಸ್ವರ ಆಗ್ತದೆ ನೋಡ್ಬೇಕು. ಅದನ್ನು ಏನು ಮೋಟ್ರ್ ಬಂದ್ ಮಾಡಿ ಇಟ್ಟು ಹೋಗೋದಾಕತಿ ಏನಾಕತಿ ಅಂದ್ರೆ. ಸೊ ಭಾಳ ಸ್ವರ ಆಯ್ತು, ನಾವು ಹೊಳೆ ಹಾಕ್ಬೇಕ್ರಿ ಅದನ್ನ ಇವತ್ತು ಹೊಳೆ ಹಾಕೋದಾಗತ್ತೆ. ಸೊ ನೋಡು, ಸೊ ಈಗ ಹಾಳು ಶೆಡ್ಡಿನ ಕಡೆ ಹೊಂಟಿವ್ರಿ. ನಮ್ಮ ಹುಲಿ ಏನೋ ಪೇರು ಅಂತ ನಾವು ಕೈತೆ ಅಂತ ಹರ್ಕೊಂಬರಕ್ಕೆ ಹೋಗ್ಯಾನ. ಎಷ್ಟು ದರ್ಲಿ ಹೋಗ್ಯಾನಂದ್ರೆ ತಂದ ಹೊಲ ಐತಿ ಏನೋ ಗೊತ್ತಿ ಹೋಗ್ಯಾನ. ಯಾವಾರ ಮಾಲಕ್ಕೆ ಬಂದಂದ್ರೆ ಹಿಂಗಾಕತಿ ಇರಲಿ. ಸೊ ಅಲ್ಲಿ ಹೋಗ್ಯಾರ, ಅಲ್ಲಿ ಒಂದು ಯಾವುದೇ ಗಾಡಿ ಬರತ್ತೆ ಅನ್ಸುತ್ತೆ. ಬುದಿಯಲ್ಲಿ ಮಾಲಕ್ಕೆ ಬಂದು ಬಾ ಅಲ್ಲಿ. ಹಲೋ ಮಾಲಕ್ಕೆ ಬಂದು ಬಾ, ಓಡಿ ಬಾ. ಸೊ ಇಲ್ಲೇ ಈ ತಾಡ್ಪತ್ರಿ ಎಷ್ಟೋ ವರ್ಷದ ಅದಾವ್ರಿ ಇವು, ಒಂದು 7-8 ವರ್ಷ ಆಯ್ತು. ನಾ ಸಣ್ಣ ಇದ್ದಂಗೆ ಹಿಂಗೆ ಅದಾವ. ಸೊ ಅವು ಹಳೆಯಾಗಿದ್ದಕ್ಕೆ ಇಲ್ಲೇ ಓದಿದ್ರು ಅನ್ನೋ ದಂಡಿಗೆ. ಅದರಿಂದ ಏನು ಯೂಸ್ ಮಾಡಾಕತ್ತೀವಿ ಅಂದ್ರೆ ಕುರಿಗಳಿಗೆ ನೆಳ ಮಾಡಾಕತ್ರಿ ಅಲ್ಲಿ. ಹೆಂಗೆ ತೋರಿಸ್ತೀನಿ ಬರ್ರಿ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಕುರಿ ಆಡು ತೊಗೊಂಡು ಕುರಿ ಮಾಡಿ ದಡ್ಡೆ ಹಾಕಿ ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ತೋಲಿ ದೌಡು ಆಯ್ತು. ಅದಕ್ಕೆ ಏನು ಮಾಡ್ತಾರೆ, ಭಾಳ ಹಾಸಿಗೆ ಹೊಸ್ತಾರೆ, ಇಲ್ಲ ಒಂದಿಟ್ಟು ಏನರ ಅಂತ ಇಂಥ ಹಾಕಿ ನೆಳ ಮಾಡಿರ್ತಾರೆ. ಇದು ವೇಸ್ಟ್ ಆಗಿದ್ದು ನಮ್ಮ ಕಡೆ. ಅದನ್ನು ಏನೋ ಒಂದು ತಲೆ ಹೊಡಿಸಿ ಏನು ಹಾಕಕ್ಕೆ ಹೊಂಟಾನ. ನೋಡೋಣ ಬರ್ರಿ ಹಂಗೆ ಆಗತ್ತಂತ. ಇಲ್ಲಿ ಹಾಕೈತೆ ನೋಡ್ರಿ. ಹಿಂಗೆ ನಾವೆಲ್ಲ ಹಾಸಿಗೆ ಹಾಕಿವಿ, ಬಟ್ ನೆಳಾಗ ಇಷ್ಟೇ ಬೆಳೆದು ಬಿಡ್ತೈತಿ. ಇಷ್ಟೇ ಬೆಳೆದ್ರೆ ಅವು ದಂಡಿಗೆ ಒಂದು 2-3 ಮುಕ್ಕೊತ್ತ ಉಳ್ಕೈದು ಇಲ್ಲಿ ನಿಂತು ಬಿಡ್ತಾವೆ. ಇದನ್ನು ಹಾಕಿದ್ವಿ ಅಂದ್ರೆ ಇಷ್ಟು ಕೂತು ಅಂದ್ರೆ ಫುಲ್ ನೆಳ ಬರ್ತೈತಿ. ಹಂಗೆ ತೋರಿಸ್ತೀನಿ ತಡ್ರಿ. ಎತ್ತಿ 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 ಅಲ್ಲಿ ಎತ್ತಿಬೇಕಲ್ಲ, ಎತ್ತೀಗ ಒಳಗೆ ಬಿಡೋದು. ಹಿಂಗಾಗತ್ತೆ ನೋಡ್ರಿ. ಈಗ ಎಷ್ಟು ನೆಳ ಆತ, ಇನ್ನಟ್ಟು ಬಿಡ್ಬೇಕು. ಡಬಲ್ ಹಾಕ್ಬೇಕಾಯ್ತೆ ಅಲ್ಲಿ. ಇನ್ನಟ್ಟು ಹಿಡ್ದಾರ ಇಲ್ಲಿ ದಂಡಿ ಎತ್. ಬಿಡ ಅಟ್ಟೆ ಅಲ್ಲಿ. ಹಿಂಗೆ ಜಗ್ಗ ಅಲ್ಲ, ಡಬಲ್ ಏನು ಬೇಡ, ಅಟ್ ಹಾಕಿ ನೀ ಕಾಣ್ತೈತಿಲ್ಲ ನೆಳ ಐತಿಲ್ಲ. ಇಷ್ಟು ನೆಳ ಆಗತ್ತೆ ನೋಡ್ರಿ. ಸಾಕ್ಬಿಡು ಅಷ್ಟೇ ಇರಲೇ. ಬರ್ತಾವೆ. ಅದ್ರ ಸಂಬಂಧ ಇದೊಂದು ಪೈಪ್ ಕಟ್ಕೊಂಡು ಇದೊಂದು ಹಾಕಿಬಿಟ್ಟನ್ರಿ. ಅಲ್ಲಿ ನೋಡ್ರಿ ಆಲ್ಮೋಸ್ಟ್ ನೆಳಿಗೆ ಹೊಂಟೋವು ನೋಡ್ರಲ್ಲಿ. ಏನು ಫೋನ್ ಕೂತ್ಕೊತಿಲ್ಲ. ಸಾರಿ, ಈಗ ಈ ಒಂದಿವ್ಸ ಮರಿ ಇಲ್ಲಿ ಅದಾವ ರೀ. ಅಲ್ಲಿ ಹೋಗಿ ದಡ್ಡೆ ಹಾಕಿ ಮುಕ್ಕೊಂಬಿಟ್ರೆ ಮುಗೀತು ನೋಡ್ರಿ ನಮ್ದು ಇವತ್ತು. ಹ್ಞೂ ರೀ ಏನ್ರಿ. ಸಿಗ್ತೈತೆ ಹೋಗಿ. ಇಲ್ಲ ನೋಡ್ರಿ, ನಾವು ತಡದ್ರ ಮನೆಗೆ ಹೋಗಲು ತಿರು 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 ತಿರು.
ಸೊ ಎಲ್ಲ ಕಡೆ ಮಳೆ ಬರೋಂಗೆ ಐತ್ರಿ. ಈಗ ಕಟ್ರ ಹೊಡಿ ಅಂತ. ಸೊ ನೋಡಂಬರ್ರಿ, ಅಂದ್ರೆ ಮಳೆ ಬರೋಕೆ ಅದನ್ನ ಹೊಡೆದ್ಬಿಟ್ಟು ಅಂದ್ರೆ ಮತ್ತು ಮುಂದಿನ ಪೀಕಿಗೆ ಆರಾಮಾಗುತ್ತೆ. ಇಲ್ಲಿ ಒಂಟು ಇಲ್ಲಿದ್ದು ನಾನು ಬೀಜ ಜೋಡಿಸ್ಬೇಕು. ಮಾತುಗಾಳ್ಬಿಟ್ಟಿದ್ರು ಆ ಕಡೆ ಮಳೆ ಆಗತ್ತೆ, ಎಲ್ಲರೂ ಸಿಕ್ಕಂಗೆ ಗಾಳಿ ಐತಿ. ಒಂದೊಂದು ಸಿಟಿ ಆಯ್ತು ನೋಡ್ರಿ. ಸೊ ಅಗಾಳೆ ಅಷ್ಟೆಲ್ಲ ಗುದ್ದಾಡಿಸಿ ಜರ ಎಲ್ಲ ಹಚ್ಚಿದ್ವಿ ರೀ. ನಾವು ಮಳೆ ಬರಲಿಲ್ಲ, ಏನಿಲ್ಲ, ಬರೀ ಗಾಳಿ ಬಂತು. ಒಂದು ಜೋಡ್ರು ಆಯ್ತು, ಹೊಳೆ ಹೋಗ್ಬಿಡುತ್ತೆ. ಸೊ ಹೊಳ್ಳಿ ನಾವು ಟ್ಯಾಕ್ಟರ್ ಜೋಡ್ಸ್ಕೊಂಡು ಕಟ್ರ ಹೊಡ್ಯಕ್ಕೆ ಹೋಗ್ಬೇಕು. ಹಿಂಗೆ ನೋಡ್ರಿ ಇದು ಮಳೆ ನೋಡ. ಆದ್ರೆ ಫುಲ್ಲು ಹಂಗಿಲ್ಲ, ಸ್ವಲ್ಪ ನೋಡಂಗಿಲ್ಲ. ಒಂದು ಕಡೆ ಎಲ್ಲ ಆಣಿಕಲ್ ಬೀಳತ್ತಾವ ಅಂತ. ಇಲ್ಲಿ ಯಾವಾಗ ಬರ್ತದ ನಾನು ತಿನ್ಬೇಕಂತ ಭಾಳ ಕೈ ಆಗತ್ತನ. ಸೊ ಡೀಸೆಲ್ 1 ಪಾಯಿಂಟ್ ಐತಿ. ಸೊ ಡೀಸೆಲ್ ತೊಗೊಂಬರ್ಬೇಕು. ಡೀಸೆಲ್ ತಂದು ಕಟ್ರ ಹೊಡ್ಯಕ್ಕೆ ಹೋಗ್ಬೇಕು ಈಗ. ಸೊ ಇಲ್ಲಿ ಐತೆ ನೋಡ್ರಿ, ಅದು ನಿನ್ನೆ ಹಾಕಿದ್ದ ಇದು ರೀ. ಇದು ಬಸವಣ್ಣ ಮತ್ತು ತ್ರಿಶೂಲ್ ಹಾಕಿದ್ವಲ್ಲ, ಅದು ಇದೆ. ಸ್ವಲ್ಪ ಯಾಕೋ ಒಪ್ಪರೆ ಅನಿಸುತ್ತೆ, ಸ್ವಲ್ಪ ಒಪ್ಪರನ್ನ ಆಗ್ಯಾವ್ರಿ. ಹಿಂಗೆ ಬಸವಣ್ಣ ಸೀದದ, ಬಟ್ ಇದು ನೋಡ್ರಿ ಸ್ವಲ್ಪ ಒಪ್ಪರೆ ಅನಿಸ್ತಾವ. ಇರಲಿ. ನೋಡ್ರಿ ಇಲ್ಲಿ ಪೆಟ್ರೋಲ್ ಹೊಡಿಬೇಕಾರೆ ಹೆಂಗಾಯ್ತು, ಪಟ್ಟಿನೇ ಬೀಸ್ಬಿಡೋದು ಒಪ್ಪರೆ ಅವನು. ಎಲ್ಲಿ ಬೀಚ್ ಬಿದ್ದತ್ತು, ಎಲ್ಲಿಲ್ಲ ಅವನು ಡ್ರಿಪ್ಪ. ಅದು ಹೆಂಗೆ ಬೀಸ್ತೀವಿ ಏನೋ ಹುಡ್ಕೊತ ಹೋಗ್ಬೇಕ್ರಿ. ಇನ್ನು ಮತ್ತೆ ಎಲ್ಲೆಲ್ಲಿ ಬಿದ್ದವು ಎಲ್ಲೆಲ್ಲಿ ಇಲ್ಲ ಅವನು. ಇಲ್ಲಿ ಬಿದ್ದತ್ತು ನೋಡ್ರಿ ಅವನು. ಸೊ ಟ್ಯಾಕ್ಟರ್ಗಳಿಗೆ ಮುಗಿಸ್ಕೊಂಬಂದು ಈಗ ಒಂದು ಅರ್ಧ ತಾಸು ಆಯ್ತು ರೀ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ. ಮತ್ತೆ ಸಿಗುವ. ಬಾಯ್.